ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ನಾನು. ಮುಖ್ಯವಾಗಿ ಒಂದು 6 ಅಪ್ಡೇಟ್ಸ್ ಇದೆ IPL ಬಗ್ಗೆ, ಏನೆಲ್ಲ ಅಂತ ತಿಳ್ಕೊಳ್ಳೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ದಾರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲ ಅಪ್ಡೇಟು 100 ಮೀಟರ್ 6 ಮೇಲೆ ಹೊಡೆದ್ರೆ ಈಗಲಿಂದ 8 ರನ್ ಕೊಡ್ತಾರೆ ಅಂತೆ. ನಿಜಾನ? ಖಂಡಿತವಾಗ್ಲೂ ಇದ್ರ ಬಗ್ಗೆ ತುಂಬಾ ಸಲ ಚರ್ಚೆ ಆಗಿದೆ, ತುಂಬಾ ಜನ ಮಾತಾಡಿದ್ದಾರೆ. ರೋಹಿತ್ ಶರ್ಮಾ ಮಾತಾಡಿದ್ದಾರೆ, ಅನೇಕ ಮಾಜಿ ಆಟಗಾರಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಯಾಕೆ ಅಂದ್ರೆ ಮಾಮೂಲಾಗಿ 60 to 70 ಮೀಟರ್ 6 ಹೊಡೆದ್ರೆ 6 ರನ್ಸ್ ಕೊಡ್ತೀರಾ. ಅದೇ ರೀತಿಯಾಗಿ 100 ಮೀಟರ್ಸ್ ಏನೋ 6 ಹೊಡೆದ್ರೆ ಇದಕ್ಕೆ 8 ರನ್ 10 ರನ್ ಕೊಡ್ಬೇಕಂತೆಲ್ಲ ಡಿಸ್ಕಸ್ ಮಾಡ್ತಾ ಇದಾರೆ ಅಂತ IPL ಅಲ್ಲಿ. ಇದು ನಿಜಾನ ಅಂದ್ರೆ ಖಂಡಿತವಾಗ್ಲೂ ತುಂಬಾ ಸಲ ಡಿಸ್ಕಸ್ ಆಗಿದೆ. ಬಟ್ ಇದುವರೆಗೂ ಅದು ಅಪ್ಡೇಟ್ ಕನ್ವೆ ಆಗಿಲ್ಲ. ಬಟ್ ಇನ್ಮೇಲೆ ಕನ್ವೆ ಮಾಡ್ಬೇಕಂತ ಕೂಡ ಮಾಡ್ತಾ ಇದಾರೆ. ಇಂಟರ್ನ್ಯಾಷನಲ್ ಗೇಮ್ ಅಲ್ಲ, ಕೇವಲ ಈ ತರ ಲೀಗ್ ಮ್ಯಾಚ್ಗಳೆಲ್ಲ ಏನಿದೆ, ಈಗ BBL ಆಗಿರ್ಬೋದು, ಅದೇ ರೀತಿ ನಮ್ಮ IPL ಆಗಿರ್ಬೋದು, ಬೇರೆ ಆಗ್ತಾವಲ್ಲ, ಇವುಗಳಲ್ಲಿ ಈಗಿನಿಂದ 100 ಮೀಟರ್ 6 ಹೊಡೆದ್ರೆ 8 ರನ್ಸ್ ಕೊಡ್ಬೇಕಂತ ಡಿಸ್ಕಸ್ ಮಾಡ್ತಾ ಇದ್ರೆ. ಇನ್ನೂ ಕನ್ಫರ್ಮ್ ಆಗಿಲ್ಲ, ಡಿಸ್ಕಸ್ ಮಾಡ್ತಾರೆ ಅಷ್ಟೇ. ಇದೆಲ್ಲ ಏನಕ್ಕಪ್ಪ ಬಂತ ಅನ್ಕೊಂಡ್ರೆ, ಮೊನ್ನೆ ನಮ್ಮ ಹುಲಿ ಸಿಂಹ ತರ 6 ಹೊಡೆದ್ರಲ್ಲ, 106 ಮೀಟರ್ 6 ಹೊಡೆದ್ರಲ್ಲ ಯಾರೋ ಟೀಮ್ ಡೇವಿಡ್ ಅವರು, ಆವಾಗಿಂದ ಡಿಸ್ಕಸ್ ಶುರುವಾಗಿದೆ. ತುಂಬಾ ಸಲ ಆಗಿದೆ, ಇದು ಮತ್ತೆ ಬೆಳಕಿಗೆ ಬಂದಿದೆ. ನೋಡೋಣ, ಚೇಂಜಸ್ ಎಲ್ಲ ಆದ್ರೆ ಒಳ್ಳೇದು. ಏನಕ್ಕಂದ್ರೆ ಲಾಸ್ಟ್ ಬಾಲ್ ಅಲ್ಲಿ 100 ಮೇಲೆ 6 ಹೊಡೆದ್ರೆ 8 ರನ್ ಇದ್ರು ಕೂಡ ಮ್ಯಾಚ್ ಗೆಲ್ಬೋದು ಗುರು. ಉತ್ಕಂಠಪರವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ವೀಕ್ಷಕರಿಗೆ ಇನ್ನೂ ಮನೋರಂಜನೆ ಕೊಡ್ಬೋದು ಅಂತ ಡಿಸ್ಕಸ್ ಆಗ್ತಾ ಇದೆ ಅಂತೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಋತುರಾಜ್ ಗಾಯಕ್ವಾಡ್ ಅವರಿಗೆ ಜಾಹಿರ್ ಖಾನ್ ಅವರು ಒಂದು ಒಳ್ಳೆ ಸಜೆಷನ್ಸ್ ಕೊಟ್ಟಿದ್ದಾರೆ. ಏನಂತಂದ್ರೆ, ಋತುರಾಜ್ ಅವರು ಫಸ್ಟ್ ಆಫ್ ಆಲ್ ಹರಾಜಿನಲ್ಲೇ ಸ್ವಲ್ಪ ಚೆನ್ನಾಗಿ ಹಿಡಿದಿದ್ದಾರೆ, ತುಂಬಾ ಬದಲಾವಣೆ ತರಬೇಕಾಗಿತ್ತು, ಬಟ್ ಅದನ್ನು ಆಗ್ತಾ ಇಲ್ಲ ಅಂತೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ ಜಾಹಿರ್ ಖಾನ್ ಅವರು. ಯಾಕಂದ್ರೆ ಇಲ್ಲಿ ಮೇನ್ ಆಗಿ ಚೆನ್ನೈಯಲ್ಲಿ ತಗೊಂಡಾಗ ಖಂಡಿತವಾಗ್ಲು CSK ತಂಡವನ್ನು ನೋಡಿದರೆ ತುಂಬಾ ಬದಲಾವಣೆ ತರಬೇಕಾಗುತ್ತೆ. ಬದಲಾವಣೆಗಿದೆ, ಬೌಲಿಂಗ್ ಅಲ್ಲಿ ಆಡಿದ್ರೆ ಬ್ಯಾಟಿಂಗ್ ಅಲ್ಲಿ ಇರಲ್ಲ, ಬ್ಯಾಟಿಂಗ್ ಅಲ್ಲಿ ಇದ್ರೆ ಬೌಲಿಂಗ್ ಅಲ್ಲಿ ಇರಲ್ಲ. ಸರ್ಫರಾಜ್ ಖಾನ್ ಮತ್ತು ಆಯುಷ್ ಮಾತ್ರ ಚೆನ್ನಾಗಿ ಆಡ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಮೇನ್ ಆಗಿ ಧೋನಿ ಇಲ್ದಿರೋದು ದೊಡ್ಡ ಪರೀಕ್ಷೆಗೆ ಕಾರಣವಾಗಿದೆ. ತುಂಬಾ ವರ್ಷಗಳಿಂದ ಆಡ್ತಾ ಇದಾರೆ, ಆದ್ರೂ ಕೂಡ ಇನ್ನು ಏನಕ್ಕೂ ಎತ್ತ ಅಂತ ಅವರು ಕನ್ಕ್ಲೂಷನ್ಗೆ ಬರ್ದೇ ಇರೋದೊಂದು ತುಂಬಾ ಆತಂಕಕ್ಕೆ ಒಳಪಡಿಸ್ತಾ ಇದೆ ಅಂತ ಜಾಹಿರ್ ಖಾನ್ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಅವರ ಕ್ಯಾಪ್ಟನ್ಸಿ ಕೂಡ ಸ್ವಲ್ಪ ಬ್ಲೇಮ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಈ ಮೂಲಕ. ಇನ್ನು ಅದಾದ್ಮೇಲೆ ಮೇನ್ ಆಗಿ ನಮ್ಮ ಕಿಂಗ್ ಕೊಹ್ಲಿ ಅವರು ದುರಂಧರ್ 2 ಸಿನಿಮಾ ನೋಡಿದ್ದಾರೆ. ಈ ಸಿನಿಮಾ ಬಗ್ಗೆ ತುಂಬಾ ಕೆಲವು ನೆಗೆಟಿವ್ಸ್ ಬರ್ತಾ ಇದ್ವು, ಪಾಸಿಟಿವ್ ಬರ್ತಾ ಇತ್ತು, ಹನಿ ಅವು ಏನೆಲ್ಲ ಬರ್ತಾ ಇತ್ತು. ಬಟ್ ಕಿಂಗ್ ಕೊಹ್ಲಿ ಮಾತ್ರ ದೇಶ ಅಂತ ಬಂದಾಗ, ನಮ್ಮ ಪ್ರೀತಿ ನಮ್ಮ ನೇಷನ್ ಬಗ್ಗೆ ಬಂದಾಗ ಒಂದು ಒಳ್ಳೆ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆನೆ. ದುರಂಧರ್ ಬಗ್ಗೆ ವಿರಾಟ್ ಕೊಹ್ಲಿ ಅವ್ರು ಏನಾದ್ರು ನೋಡಿ, ಇವತ್ತು ನಾನು ಸಿನಿಮಾ ನೋಡಿದೆ, ಈ ರೀತಿ ಮೇಡ್ ಇನ್ ಇಂಡಿಯಾ ಸಿನಿಮಾ ನಾನು ಇದುವರೆಗೂ ನೋಡೇ ಇಲ್ಲ, ಹೇಳಕ್ಕೆ ಧೈರ್ಯ ಮಾಡ್ತೀನಿ. ಅಂದ್ರೆ ಇಷ್ಟವರೆಗೆ ಇಂಥ ಒಳ್ಳೆ ಸಿನಿಮಾ ನೋಡಿಲ್ಲ ಅಂತ ಹೇಳಕ್ಕೆ ಧೈರ್ಯ ಮಾಡ್ತೀನಿ. ಇದು ಎಲ್ಲ ರೀತಿಯ ಭಾವನೆಗಳಿಗೆ ಹೊರತಂದು ಮತ್ತು ಸುಮಾರು 4 ಗಂಟೆಗಳ ಕಾಲ ನಾನು ಅಲ್ಲೇ ಕುತ್ಕೊಂಡು ನೋಡೋಷ್ಟು ಕುತೂಹಲದಿಂದ ಸಿನಿಮಾ ಇತ್ತು ಅಂತೆಲ್ಲ ಹೇಳ್ತಾರೆ. ಖಂಡಿತವಾಗ್ಲು ಇಂಜರಿ ಅಲ್ಲ ಅಂತ ಹೇಳಕ್ ನಾನು ಇಂಜರಿ ಅಲ್ಲ. ಆದಿತ್ಯ ದಾರ್, ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ದುಡತೆ ನಿಶ್ಚಯವು ನೀವು ರಚಿಸಿದ ಪ್ರತಿಫಲ ಸಿಗುತ್ತದೆ ಅಂತ ಹೇಳ್ತಾರೆ. ನಿಮಗೆ ಹ್ಯಾಂಡ್ಸ್ ಅಪ್. ಒಬ್ಬ ಪ್ರತಿಭೆ. ಎಲ್ಲ ನಟರು ತುಂಬಾ ಪಾತ್ರಗಳೆಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರ, ಬಟ್ ರಣವೀರ್ ಸಿಂಗ್ ಅವರು ನೀವಂತೂ ಬೇರೆ ವಿಭಿನ್ನ ರೀತಿಯಲ್ಲಿ ಆಕ್ಟಿಂಗ್ ಮಾಡಿದ್ದೀರಾ ಖಂಡಿತವಾಗ್ಲು ಅಂತ ಹೇಳಿದ್ದಾರೆ. ಅದ್ಭುತವಾಗಿದೆ, ವಾವ್, ಖಂಡಿತವಾಗ್ಲೂ ಸೂಪರ್ ಆಗಿದೆ ಅಂತ ದುರಂಧರ್ ಸಿನಿಮಾ ಬಗ್ಗೆ ನಮ್ಮ ಕಿಂಗ್ ಕೊಹ್ಲಿ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅದಾದ್ಮೇಲೆ ಮೇನ್ ಆಗಿ ಮಾತಾಡಲೇಬೇಕಂದ್ರೆ ಮುಂಬೈ ಮತ್ತು RR ಮ್ಯಾಚ್ ಇದೆ. ಆ ಮುಂಬೈ RR ಮ್ಯಾಚ್ಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವಲಂಬ್ಯ ಇರಲಿಲ್ಲ, ಬಟ್ ಈ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ, ಬಂದರೆ ಮ್ಯಾಚ್ ಆಡ್ತಾರೆ. ಗೆಲ್ತಾರ ಅಂದ್ರೆ ಖಂಡಿತವಾಗ್ಲೂ ನೋಡೋಣ ಏನೆಲ್ಲ ಮಾಡ್ತಾರ ಅಂತ. ನಿನ್ನೆ ಮ್ಯಾಚ್ ಅಲ್ಲಿ ನೋಡೇ ಇರ್ತಾರ, ವಿಶೇಷವಾಗಿ KKR ಟೀಮು ನಿನ್ನೆ ಮ್ಯಾಚ್ ನೋಡಿರ್ತಾರ. ಮ್ಯಾಚ್ ಅಲ್ಲಿ ಮಳೆ ಬಂತು, ಸ್ಟಾಪ್ ಆಯ್ತು, ಓಕೆ, ಇದು ಒಂದು ಮರ್ಯಾದೆ ಉಳಿಸ್ತಾ ಅಂತಾನೆ ಹೇಳ್ಬೋದು KKR ಅವ್ರಿಗೆ. ಕಾರಣ ಏನಂದ್ರೆ ಖಂಡಿತವಾಗ್ಲೂ ಅಲ್ಲ ಗುರು, ಮೊನ್ನೆ 2 ದಿನದ ಮಳೆ ಆಗಿದೆ, ಕವರ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಪಿಚ್ ಎಲ್ಲ ಟರ್ನ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಇವ್ರಿಗೆ ಟಾಸ್ ಗೆದ್ದು ಯಾರಾದ್ರೂ ಬೌಲಿಂಗ್ ತಗೊಂತಾರೆ ವಿನಃ ಬ್ಯಾಟಿಂಗ್ ಯಾರಾದ್ರೂ ಮಾಡ್ತಾರ? ಅಜ್ರಂಕೆ ರಹಾನೆ ಅವರ ಒಂದು ನಿರ್ಧಾರದ ಮೇಲೆ ಅನುಮಾನಗಳು ಬರ್ತಾ ಇದೆ ಅಂತ ಒಬ್ಬ ಮಾಜಿ ಕ್ರಿಕೆಟ್ ಪ್ಲೇಯರ್ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊತಾ ಇದಾರಾ, ಇಲ್ಲಾಂದ್ರೆ ಏನಾಗಿದೆ ಇವರಿಗೆ ಅಂತ ತುಂಬಾ ತಲೆ ಕೆಟ್ಟು ಹೋಗಿದೆ ಅಂತ ಕಮೆಂಟ್ಗಳೆಲ್ಲ ಬರ್ತಾ ಇದೆ. ಯಾಕೆ ಅಂದ್ರೆ ನೀವು ಒಂದ್ಸಲ ಥಿಂಕ್ ಮಾಡಿ, ಆಲ್ಮೋಸ್ಟ್ ಎಲ್ಲ ಗೆದ್ದಿರೋ ಮ್ಯಾಚ್ಗಳು ಚೇಜಿಂಗ್ ಗೆದ್ದಿದೆ. ಅದು ಪಕ್ಕಕ್ಕೆ ಇಡೋಣ. KKR ಗ್ರೌಂಡ್ ಅಲ್ಲಿ ಮಳೆ ಬಂದು ಪಿಚ್ ತುಂಬಾ ಟರ್ನ್ ಆಗ್ತಾ ಇದೆ, ಸ್ವಿಂಗ್ ಆಗ್ತಾ ಇದೆ, ಔಟ್ ಸ್ವಿಂಗ್ ಆಗ್ತಾ ಇದೆ, ಇನ್ ಸ್ವಿಂಗ್ ಆಗ್ತಾ ಇದೆ, ಸ್ವಿಂಗ್ ಆಗ್ತಾ ಇದೆ ಬಾಲ್. 2 ದಿನದಿಂದ ಮಳೆ ಬಂದು ಬಾಲ್
ಸ್ಲೋ ನಿಧಾನ ಗತಿಯಲ್ಲಿ ಬರ್ತಾ ಇದೆ. ಆ ಟೈಮಲ್ಲಿ ಯಾರಾದ್ರೂ ಏನು ತಗೊಂತಾರೆ, ಬಾಲ್ ಆಗ್ತಾ ಆಗ್ತಾ ಏನಾಗ್ತಂದ್ರೆ ನೆಕ್ಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಆಡೋಕ್ಕೆ ಈಸಿ ಆಗುತ್ತೆ ಅಂತದ್ ಬಿಟ್ಬಿಟ್ಟು ಇವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತಗೊಂಡಾಗಲೇ ಅನುಮಾನ ವ್ಯಕ್ತಪಡಿಸಿದ್ದಾರೆ ತುಂಬ ಜನ. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಯಾಕೆಂದ್ರೆ ನಿನ್ನೆ ಮಳೆ ಬರಲಿಲ್ಲ, ಏನೋ ಮ್ಯಾಚ್ ಏನಾದರೂ ನಡೆಸಿದ್ರು ಅಂದರೆ KKRಗೆ ಮತ್ತೊಂದು ಬಗಣಿ ಕೂಟ ಇತ್ತು. ಯಾಕಂದ್ರೆ 3 ಮ್ಯಾಚ್ ಚೆನ್ನೈ ಸೋತಿತ್ತು, ಇವಾಗ KKR ಸೋಲ್ತಾ ಇತ್ತು. ಅಷ್ಟೇನು ಡಿಫ್ರೆನ್ಸ್ ಏನು ಇರ್ತಿರ್ಲಿಲ್ಲ. 100% ಪಂಜಾಬ್ ವಿನ್ ಆಗ್ತಾ ಇತ್ತು ಮ್ಯಾಚ್ ಅಂತ ಹೇಳ್ಬೋದು. ಖಂಡಿತವಾಗ್ಲು ಒಂದ್ ವೇಳೆ ಮ್ಯಾಚ್ ಏನಾದರೂ ನಡೆದಿದ್ರೆ ಆ ರೀತಿ ಇತ್ತು ಪರಿಸ್ಥಿತಿ ಅಂತ ಹೇಳ್ಬೋದು. ನಾನು ನಿನ್ನೆ ಪ್ರಿಡಿಕ್ಷನ್ KKR ಗೆಲ್ಲುತ್ತೆ ಅಂತ ಹೇಳಿದೆ, ಬಟ್ ಉಲ್ಟಾ ಪಲ್ಟಾ ಆಗೋದು ಏನಿಲ್ಲ. ಕೊನೆಗೆ ರಿಸಲ್ಟೇ ಬರಲಿಲ್ಲ ಗುರು ಅಂತ ಅನಿಸ್ತಾ ಇತ್ತು. ಅನುಮಾನಗಳು ವ್ಯಕ್ತ ಆಗ್ತದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಆ ರೀತಿ ಎಲ್ಲ ಆಗ್ತಾ ಇದೆ. ಇನ್ನು ರೂಲ್ಸ್ ಎಲ್ಲ ಚೇಂಜ್ ಮಾಡ್ತಾರ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ, ನೋಡೋಣ ಏನೆಲ್ಲ ಮಾಡ್ತಾರ ಅಂತ. ಇನ್ನು ಅದೇ ರೀತಿಯಾಗಿ ಕಿಂಗ್ ಕೊಹ್ಲಿ ಬಗ್ಗೆ ಕೇಳಿ ಹೇಳ್ತಾರೆ. ಕಿಂಗ್ ಕೊಹ್ಲಿ ಅವರು RCB ಪೇರಲ್ಲಿ 5 ಜನ ಫಾರಿನ್ ಪ್ಲೇಯರ್ಸ್ ಎಲ್ಲ ಆಡ್ತಾ ಇದಾರಂತೆ ಅಂತ ಎಲ್ಲ ತುಂಬಾ ನೆಗೆಟಿವ್ ಕಾಮೆಂಟ್ಸ್ಗಳೆಲ್ಲ ಬರ್ತಾ ಇದೆ. ಅವೆಲ್ಲ ಕಾಮನ್. ಏನಕ್ಕೆ ಅಂದ್ರೆ ಕಾಲ ಎಳಿತಾನೆ ಇರ್ತಾರೆ. ನಮ್ಮ ಕೆಲಸ ಏನಂತ ನಾವು ಮುಂದೆ ಮಾಡ್ಕೊಂಡು ಹೋಗ್ತಿರ್ಬೇಕಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಖತ್ತಾಗಿದೆ. ಅದೇ ರೀತಿಯಾಗಿ ಡುಪ್ಲಿಸಿಸ್ ಅವರು ಕೂಡ ಒಂದು ವ್ಯಕ್ತಪಡಿಸಿದ್ದಾರೆ. ಡುಪ್ಲಿಸಿಸ್ ಅವ್ರು ಏನಂದ್ರೆ, ನಾನು RCBಗೆ ಬಂದಾಗ RCB ಮ್ಯಾನೇಜ್ಮೆಂಟ್ ಬಂದಾಗ ನನಗೆ ಕ್ಯಾಪ್ಟನ್ಸಿ ಕೊಡ್ತಾ ಅಂತ ಮೈಕ್ ಹಸನ್ ಅವರು ಹೇಳಿದಾಗ ನಾನು ತುಂಬಾ ಶಾಕ್ ಆಗಿದೆ. ಏನಕ್ಕಂದ್ರೆ ಅಲ್ಲಿ ಮೇನ್ ಆಗಿ ಮಿಸ್ಟರ್ RCB ಅಂತಾನೆ ಕರಿತೀವಿ ಕಿಂಗ್ ಕೊಹ್ಲಿ ಅವ್ರನ್ನ. ಅವ್ರು ಒಪ್ಕೊಂಡ್ರೆ, ಅವ್ರು ಚೆನ್ನಾಗಿದ್ರೆ ಮಾತ್ರ ಟೀಮ್ ನಡೆಸೋಕ್ಕೆ ಸಾಧ್ಯ. ಬಟ್ ಆ ರೀತಿ ಅಲ್ದಾನೆ ಕೊಹ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಇದೆಲ್ಲ ನಿನ್ನಿಂದನೇ ಸಾಧ್ಯ ಅಂತೆಲ್ಲ ಹೇಳಿದೆ ಅಂತೆಲ್ಲ ಡುಪ್ಲಿಸ್ ಅವ್ರು ಹೇಳ್ತಾರೆ. ಖಂಡಿತವಾಗ್ಲೂ RCB ಅಂದ್ರೆ ಕೊಹ್ಲಿ ಅಂದ್ರೆ RCB ಲೆವೆಲ್ಗೆ ಅಂತ ಬರುತ್ತೆ ಅಂತಾನೆ ಹೇಳ್ಬೋದು. ಇದು ಒಂದು ಟಾಪ್ 6 ಅಪ್ಡೇಟ್ಗಳಾಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು